ಮಂಡ್ಯ ಫಸ್ಟ್ ಸರ್ಕಲ್ ಕೃಷಿ ಇಲಾಖೆ ಬೆಲ್ಲದ ನಾಡು ರೈತರ ಉತ್ಪಾದನಾ ಕಂಪನಿಗಳ ಒಕ್ಕೂಟದ ಸಹಯೋಗದೊಂದಿಗೆ ಮುನ್ನಡೆ ಮಂಡ್ಯ ಮಿಷನ್ 2035ರ 2 ದಿನಗಳ ಕಾಲ ಕೃಷಿ ಉದ್ಯಮಶೀಲ ಅಧಿವೇಶನ, ಖರೀದಿದಾರರು ಮಾರಾಟಗಾರರ ಸಮಾವೇಶ ಹಾಗೂ ರೈತ ಬಜಾರ್ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಹಯೋಗ ಕೃಷಿ ಇಲಾಖೆ ಮಂಡ್ಯ ಬೆಲ್ಲದ ನಾಡು ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟ ಮಂಡ್ಯ ಆಯೋಜನೆ ಮಾಡಿದೆ. ನಿಮ್ಮೆಲ್ಲರ ಅಭ್ಯುದಯಕ್ಕಾಗಿ ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನೀರಾವರಿ ಸೌಲಭ್ಯವನ್ನು ಬಳಸಿಕೊಂಡು ರೈತರು ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ಮೂಲಕ ರೈತರು ಉದ್ಯೋಗಿಗಳಾಗಬೇಕು ಅಂತ ಆಶಯ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ರೈತರು ಸಂಸ್ಕರಣೆ, ಮೌಲ್ಯವರ್ಧನೆ, ಮಾರ್ಕೆಟಿಂಗ್ ಹಾಗೂ ಆರ್ಥಿಕ ನಿರ್ವಹಣೆ ಸೇರಿದಂತೆ ವಿವಿಧ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ರೈತರು ಕೇವಲ ಉತ್ಪಾದಕರಾಗಿ ಉಳಿಯದೆ ಕೃಷಿ ಉದ್ಯಮಿಗಳಾಗಿ ಬೆಳೆಯಬೇಕು ಎಂಬ ದೃಷ್ಟಿಯಿಂದ ಕಾರ್ಯಾಗಾರವನ್ನು ಆಯೋಜಿಸಿದ್ದು, ಉದ್ಯಮಿಗಳು ಕಾರ್ಯಾಗಾರ ಕಾರ್ಯಕ್ರಮವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಮಂಡ್ಯ ನಗರವನ್ನು 1,500 ಕೋಟಿ ರೂಗಳಲ್ಲಿ ಮಂಡ್ಯ ನಗರವನ್ನು ಅಭಿವೃದ್ಧಿ ಮಾಡಲಾಗಿದ್ದು, ಜಿಲ್ಲೆಯ ಎಲ್ಲ ಹಳ್ಳಿ ರಸ್ತೆಗಳನ್ನು ದುರಸ್ತಿ ಮಾಡಲಾಗಿದೆ ಮತ್ತು ಕೆಂಪೇಗೌಡ ರಸ್ತೆಯನ್ನು ಕಳೆದ 2 ತಿಂಗಳ ಹಿಂದೆ ಉದ್ಘಾಟನೆ ಮಾಡಲಾಗಿದೆ ಅಂತ ಹೇಳಿದರು. ಮಂಡ್ಯ ನಗರಕ್ಕೆ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಟೆಂಡರ್ ಕರೆಯಲಾಗಿದೆ. ಕೇವಲ 6 ತಿಂಗಳೊಳಗೆ ಮಂಡ್ಯ ಚಿತ್ರಣವನ್ನು ಬದಲಿಸುತ್ತವೆ ಅಂತ ಅವರು ಹೇಳಿದರು. ಮುನ್ನಡೆ ಮಂಡ್ಯ ಅಂತಂದ್ರೆ ಮಂಡ್ಯ ಬದಲಾಗ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮಂಡ್ಯ ಅಂದ್ರೆ 100% ರಾಜಕಾರಣ. ಬರೀ ರಾಜಕಾರಣದಲ್ಲೇ ಮುಳುಗೋಗಿ ತುಮಕೂರು, ಚಿಕ್ಕಮಗಳೂರು, ಕೋಲಾರ, ಮೈಸೂರು, ಚಾಮರಾಜನಗರದಲ್ಲಿ ಉದ್ಯಮಿಗಳಿದ್ದಾರೆ. ನಮ್ಮಲ್ಲಿ ರಾಜಕಾರಣಿಗಳು ಜಾಸ್ತಿ. ಮನೆಯಲ್ಲಿ ಮಂಡ್ಯಪ್ಪ ಒಂದು ಪಿಕ್ಚರ್ ನೋಡು, ರಾಜಕಾರಣ ಮಾತಾಡು, ಸಂಜಯ್ ಸರ್ಕಲ್ ಅಲ್ಲಿ ಟೈಮ್ ಪಾಸ್ ಮಾಡು, ಮತ್ತೆ ವಾಪಸ್ ಹೋಗು. ಏನ್ ಮಾಡ್ತಾ ಇದೆಯಾ ಅಂದ್ರೆ ರಾಜಕಾರಣ ನಮ್ಮ ಮಂಡ್ಯದಲ್ಲಿ. ನೀನೇನು ಅಂದ್ರೆ MLA ಫಾಲೋ, ನೀನೇನು ಅಂದ್ರೆ ಜಿಲ್ಲಾ ಪಂಚಾಯತಿ ಫಾಲೋ. ಆದ್ರೆ ಪಕ್ಕದ ಜಿಲ್ಲೆಗಳಿಗೆ ಹೋದ್ರೆ ನಾನು 100 ಎಕರೆ ಟೊಮೊಟೊ ಬೆಳೆಗಾರ, ನಾನು ಕಾಫಿ ಎಸ್ಟೇಟ್ ಇಟ್ಟಿದ್ದೀನಿ, ಈ ರೀತಿ ಹೇಳ್ಬೇಕಾದ್ರೆ ನೀನೇನು ಅಂತ ಹೇಳಿದ್ರೆ ನಾನು ರಾಜಕಾರಣಿ. ಮಂಡ್ಯದಲ್ಲಿ ವೈಟ್ ಅಂಡ್ ವೈಟ್ ರಾಜಕಾರಣಿ ಅನ್ನೋದು ಇತ್ತು. ಅದನ್ನ ಬದಲಾವಣೆ ಮಾಡಬೇಕು, ಮಂಡ್ಯ ಮುನ್ನಡೆಸಬೇಕು ಅಂತೇಳಿ ಮೊದಲು ಫಸ್ಟ್ ಸರ್ಕಲ್ ಅಂತ ಮಾಡಿ ಒಕ್ಕಲಿಗ ಉದ್ಯಮಿಗಳನ್ನ ಮೇಲಕ್ಕೆ ತರಬೇಕು ಅಂತೇಳಿ ಇದರ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿದವರು ನಮ್ಮ ಜೈರಾಮ್ ರಾಯ್ಪುರ. ಒಕ್ಕಲಿಗರು ಉದ್ಯಮಿಗಳು ಆಗಬೇಕು, ಅವರನ್ನು ಮುನ್ನಡೆಗೆ ತರಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನ 3-4 ವರ್ಷದಿಂದ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಿ ನಮ್ಮನ್ನೆಲ್ಲ ಕರೆದು ಉದ್ಯಮಿಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೋರಾಟ ಮಾಡಿ ಅದನ್ನ ತಂದು ಇವತ್ತು ಮಂಡ್ಯದಲ್ಲಿ ಮುನ್ನಡೆ ಮಂಡ್ಯ ಅಂತೇಳಿ ಎಲ್ಲ ಮಂಡ್ಯದ ಉದ್ಯಮಿಗಳಿಗೆ ಒಂದು ಶೆಲ್ಟರ್ ಅನ್ನ ಕೊಡೋದಕ್ಕೆ ಆ ಕಾನ್ಸೆಪ್ಟ್ ಅನ್ನ ಸೃಷ್ಟಿ ಮಾಡಿದವರು ಜಯರಾಮ್ ಅವರು. ಅದನ್ನ ರಥವನ್ನ ಎಳ್ಕೊಂಡು ಹೋಗ್ತಾ ಇರೋದು ನಮ್ಮ ಶಿವಲಿಂಗಯ್ಯ. ಕರೆಕ್ಟಾ ಸರ್? ಇದು ಬೆಳಿಬೇಕು. ಮಂಡ್ಯದ ಎಲ್ಲ ರೈತರು ಜಾತಿ, ಧರ್ಮ, ಭೇದ, ಪಕ್ಷ ಎಲ್ಲ ಬಿಟ್ಟು ಉದ್ಯಮಿಗಳಾಗಬೇಕು. ನಿಮ್ ಕೈಯಲ್ಲಿ ಕಾಸಿರ್ಬೇಕು. ಸಾಲಗಾರ ಆಗ್ಬಾರ್ದು. ಸಾಲಗಾರ ಆಗ್ಬೇಕು ಅಂದ್ರೆ ಬಿಸ್ನೆಸ್ ಮಾತ್ರ ಸಾಲ ತಗೋಬೇಕು. ಮಗಳು ಮದುವೆ ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ ಸಾಲಗಾರ ಆಗ್ಬಾರ್ದು. ರೈತರ ಬೆಳೆಗೆ ಒಳ್ಳೆ ಮಾರುಕಟ್ಟೆ ಸಿಗ್ಬೇಕು. ಅದಕ್ಕೆ ನಮ್ಮ ಕೃಷಿ ಮಂತ್ರಿಗಳಾಗಿದ್ದಂತ ಚಲುವರಾಯ ಸ್ವಾಮಿ ಅವರು ನಿಮ್ಗೆ ಜಾಗ ಕೊಟ್ಟರು. ಇದೇ 6 ಮಾರ್ಕನ್ನ ನಾನು ಅವ್ರು ಬಂದು ಒಂದು 6 ತಿಂಗಳಿಂದ ಉದ್ಘಾಟನೆ ಕೂಡ ಮಾಡಿದೀನಿ. ಇವತ್ತು ಅದಕ್ಕೆ ಜಾಗ ನಾವು ಶಂಕುಸ್ಥಾಪನೆ, ಇವತ್ತು ಅದನ್ನ ಉದ್ಘಾಟನೆ ಮಾಡ್ಬೇಕಾಯ್ತು. ಇನ್ನೊಂದು 4-5 ದಿನ ಇನ್ನೊಂದ್ಸರಿ ಅವ್ರ ಮಂತ್ರಿ ಆಗಿ ಬಂದ್ಮೇಲೆ ಉದ್ಘಾಟನೆ ಮಾಡೋಣ ಅಂತೇಳಿ ಮುಂದೆ ಹಾಕಿದ್ದಾರೆ. ಮಂಡ್ಯ ಬದಲಾಗ್ತಿದೆ ಅಂತೇಳಿ ನಾನೇನ್ ಭಾಷಣ ಮಾಡ್ಬೇಕಲ್ಲ, 3 ವರ್ಷದಿಂದ ನೀವೇ ನೋಡ್ತಾ ಇದ್ದೀವಿ. ನಮ್ಮ ಶಿವಲಿಂಗಯ್ಯನವ್ರ ಬಿಲ್ಡಿಂಗ್ ಅನ್ನ ಚೌಟಿನ ಹೊಡೆದಾಕಿ ಒಂದು 6 ಮಾರ್ಕ್ ಇದು ಡಿಮಾರ್ಟ್ ಬಂತು. ಆಮೇಲೆ ದೇಶದ ಎಲ್ಲ ಬ್ರ್ಯಾಂಡ್ಗಳು ಮಂಡ್ಯಕ್ಕೆ ಬಂದಿದೆ. 3 ವರ್ಷದ ಮುಂಚೆ ಗುಂಡಿ ರಸ್ತೆ ಕಾಣ್ತಾ ಇದ್ವಿ, ಈಗ ಎಲ್ಲ ರಸ್ತೆಗಳನ್ನ ಡಾಂಬರೀಕರಣ ಮಾಡಿದ್ವಿ. ಮಂಡ್ಯದ ಹಳ್ಳಿ ಕೊನೆಯಲ್ಲೂ ಕೂಡ ನೀವು ಬಂದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾ ಇದೆ ಅನ್ನೋ ನಿಮಗೆ ಆ ಫೀಲಿಂಗ್ ಬರೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ನಾನು ಈಗಾಗಲೇ 1,500 ಕೋಟಿ ರೂಪಾಯಿಯನ್ನ ತಂದು ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದೀವಿ. ಇವತ್ತು ಅಲ್ಲೇಗೆರೆಯಿಂದ ದೊಡ್ಡಕತ್ಕೆರೆಗೆ ಹೋಗ್ಬೇಕಾದ್ರೆ ಒಂದು ರೋಡ್ ಹೋಗ್ತೀರಾ, ನೀವು ಅದನ್ನ ಫಾರಿನರ್ ಹೋಗೋ ಅನುಭವವನ್ನ ನೀವು ಪಡ್ತೀರ. 25 ಕೋಟಿ ರೂಪಾಯಿಯಲ್ಲಿ ಒಂದು ರಸ್ತೆಯನ್ನ ಮಾಡಿದ್ವಿ. ಒಬ್ಬಮ್ಮ ಬರ್ತಾರೆ ಅಂತೇಳಿ ಅವರ ನೆಪದಲ್ಲಿ ಒಂದು ರಸ್ತೆ ಮಾಡಿದ್ವಿ. ಪ್ರತಿ ಹಳ್ಳಿಯ ಕೊನೆಯ ಭಾಗಕ್ಕೂ ಕೂಡ ರಸ್ತೆಗಳು 3 ವರ್ಷದಲ್ಲಿ ಮುಗಿದಿದೆ. ಮಂಡ್ಯ ಫಸ್ಟ್ ಸರ್ಕಲ್ನ ಮಾರ್ಗದರ್ಶಕರಾದ ಡಾಕ್ಟರ್ ಜಯರಾಮ್ ರಾಯಪುರ ಅವರು ಮಾತನಾಡಿ, ಜಿಲ್ಲೆಯ ರೈತರು ನೀರಾವರಿ ಸೌಲಭ್ಯವನ್ನು ಬಳಸಿಕೊಂಡು ರೈತರಿಗೆ ಆದಾಯ ಸಿಗುವಂತಹ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬೇಕು ಮತ್ತು ಆರ್ಥಿಕವಾಗಿ ಸಬಲರಾಗುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಅಂತ ಹೇಳಿದರು. ಇದನ್ನೇ ಬೆಳೆದಿದ್ದೆ, ನಮ್ಮ ಅಪ್ಪನ ಕೂಡ ಇದನ್ನೇ ಬೆಳೀತಾ ಇದ್ದ.
ಅಥವಾ ಈ ರೀತಿ ಹಲವಾರು ಕಾರಣಗಳಿಂದ ಏನೋ ಬೆಳಿಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಆ ನಿರ್ಧಾರದಂತೆ ಏನೋ ಒಂದು ಬೆಳೆಯನ್ನ ಮಾಡ್ತಾ ಇದ್ದಾರೆ. ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಅಥವಾ ತೆಂಗಾಗಿರ್ಬೋದು, ಈ ರೀತಿ ಒಂದಷ್ಟು ಬೆಳೆಗಳನ್ನ ಮಾಡ್ತಾ ಇದ್ದಾರೆ. ನೀರಾವರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಆ ಒಂದು ಭತ್ತ, ತೆಂಗು, ಕಬ್ಬು ಇವೆಲ್ಲ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಕೂಡ ಅವರು ತಂದುಕೊಡ್ತಾರೆ. ಆದ್ರೆ ಇವತ್ತು ಪ್ರಪಂಚ ಬದಲಾಗ್ತದೆ. ಎಲ್ಲಿ ನೀರಾವರಿ ಇದೆ ಆ ನೀರಾವರಿಯ ಸೌಲಭ್ಯವನ್ನ ಬಳಸ್ಕೊಂಡು ಬಹುಶಃ ನಮ್ಮ ರೈತರು ಇನ್ನಷ್ಟು ಕಮರ್ಷಿಯಲ್ ಆಗಿರುವಂತ, ಇನ್ನಷ್ಟು ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತ ಒಂದು ಸಾಧ್ಯತೆಗಳು ನಮ್ಮ ಮುಂದೆ ಬಹಳ ನಿಚ್ಚಳವಾಗಿದೆ. ಆಗ ಕೇವಲ ಒಂದು ಕಬ್ಬು ಮತ್ತು ಭತ್ತವನ್ನು ಮಾತ್ರ ಬೆಳೆಯುವುದಲ್ಲ, ಅದ್ರ ಜೊತೆಗೆ ಒಂದಷ್ಟು ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನ ಬೆಳೆಯುವಂತ ಒಂದಷ್ಟು ಸಾಧ್ಯತೆಗಳಿದೆ. ಮತ್ತು ಬೇರೆ ಹಲವಾರು ತರಕಾರಿ ಅಥವಾ ಎಕ್ಸಾಟಿಕ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಈ ರೀತಿ ಹಲವಾರು ಬೆಳೆಗಳನ್ನ ಮಾಡುವಂತ ಸಾಧ್ಯತೆ. ಈ ಎಲ್ಲ ಸಾಧ್ಯತೆಗಳನ್ನ ನಮ್ಮ ರೈತರ ಮುಂದೆ ಇರಬೇಕು. ಇಟ್ಟರು ಕೂಡ ಅವ್ರು ನಂಬಿಕೆ ಬರೋದಿಲ್ಲ. ಯಾಕೆಂದ್ರೆ ನಾನು ಬೆಳೆದ್ರೆ ಎಲ್ಲಿದೆ ಮಾರ್ಕೆಟ್, ಎಲ್ಲಿದೆ, ಎಲ್ಲಿ ತಗೊಂಡೋಗ್ಲಿ, ಯಾರನ್ನ ಅದನ್ನ ಪರ್ಚೇಸ್ ಮಾಡ್ತಾರೆ ಹಾಗೆ ಅಂತೇಳಿ ಅವ್ರಿಗೆ ಏನೋ ಒಂದು ಅಪನಂಬಿಕೆ. ಹಾಗಾಗಿ ನಮ್ಮ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ, ಈ ರೀತಿಯಾಗಿ ಈ ಎಲ್ಲ ಪದಾರ್ಥಗಳನ್ನ, ಬೆಳೆಗಳನ್ನ ಯಾರ್ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ಬೇಡಿಕೆ ಕರ್ಕೊಂಡು ಬರಬೇಕು. ಅವ್ರನ್ನ ನಮ್ಮ ರೈತರಿಗೆ ಪರಿಚಯ ಮಾಡ್ಕೊಳ್ಬೇಕು. ಸಾಧ್ಯವಾದ್ರೆ ಅವರಲ್ಲಿ ಒಂದು ಖರೀದಿ ಮಾಡೋರು ಮತ್ತು ಬೆಳೆಯೋರು ಇವರ ಮಧ್ಯೆ ಒಂದು ಒಡಂಬಡಿಕೆ ಆಗೋ ಮಟ್ಟದಲ್ಲಿ ನಾವು ಅವರಿಬ್ಬರ ಮಧ್ಯೆ ಒಂದಷ್ಟು ಸಂಧಾನ ಮಾಡಿಸ್ಬೇಕು, ಅನುಸಂಧಾನ ಮಾಡಿಸ್ಬೇಕು ಅನ್ನೋ ಒಂದು ಆಲೋಚನೆ, ಒಂದು ಕೊಡುವಿಕೆ ಆಗಬೇಕು ಅನ್ನೋ ಒಂದು ಆಲೋಚನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡ್ತೀವಿ. ಬಹಳ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಬೈಯರ್ಸ್ ಅಂಡ್ ಗ್ರೋಯರ್ಸ್ ಯಾರು ಬೆಳೆ ಮಾಡ್ತಾ ಇದ್ದಾರೆ ಮತ್ತು ಯಾರು ಆ ಬೆಳೆನ ಖರೀದಿ ಮಾಡ್ತಾ ಇದ್ದಾರೆ ಅವರಿಬ್ಬರ ನಡುವೆ ಒಂದು ಏನಿದೆ, ಒಂದು ವ್ಯವಹಾರ ಏನಿದೆ, ಅದೊಂದು ಮುಕ್ತ ಮತ್ತು ಪಾರದರ್ಶಕವಾದಂತಹ ಒಂದು ಮಾಧ್ಯಮದಲ್ಲಿ ವೇದಿಕೆಯಲ್ಲಿ ಆಗಬೇಕು ಅನ್ನೋದು ಬಹಳ ಮುಖ್ಯವಾದ ಉದ್ದೇಶ. ಹಾಗಾಗಿ ಮೊಟ್ಟ ಮೊದಲ ಬಾರಿ ಮಾಡ್ತಾ ಇದ್ದಾರೆ. ಹಿಂದೆ ಸಣ್ಣ ಪುಟ್ಟ ಮಾದರಿಯಲ್ಲಿ ಅಲ್ಲಿ ಆಗಿದೆ. ಆದ್ರೆ ಒಂದು ಬೃಹತ್ತಾದಂತಹ ಮಾದರಿಯಲ್ಲಿ ಈ ರೀತಿ ನಮ್ಮ ಖರೀದಿದಾರರು ಮತ್ತು ನಮ್ಮ ಬೆಳೆಗಾರರು ಇವರಿಬ್ಬರನ್ನು ಕೂಡ ಒಂದು ವೇದಿಕೆ ತಗೊಂಡ್ಬಂದು ಅವರಿಬ್ಬರ ಮನೆ ಏನಿದೆ ಒಂದೊಂದು ಸಂಧಾನ ಆಗಬೇಕು, ಮಾತುಕತೆ ಆಗಬೇಕು, ಚರ್ಚೆ ಆಗಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಉದ್ದೇಶ. ಆ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಇದುವರೆಗೆ ಮೊದಲನೇ ಸೆಷನ್ ಏನ್ ಮಾಡಿದ್ದೇವೆ ಅದರಲ್ಲಿ ಒಂದು ನಮ್ಮ 7-8 ಜನ ನಮ್ಮ ಖರೀದಿದಾರರು ಬಂದಿದ್ದಾರೆ. ನಾವು ಏನೆಲ್ಲ ಖರೀದಿ ಮಾಡ್ತೀವಿ, ಏನೆಲ್ಲ ಸೌಲಭ್ಯಗಳನ್ನು ನಿಮಗೆ ಕೊಡ್ತಾ ಇದ್ದೇವೆ, ಬೆಳೆಗಾರರು ಕೊಡ್ತಾ ಇದ್ದೇವೆ, ನಮ್ಮ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಅವರು ಕೂಡ ಎಲ್ಲ ಅಷ್ಟೆಲ್ಲ ಸ್ಟಾಲ್ಗಳು ಹಾಕಿದ್ದಾರೆ. ಆ ಸ್ಟಾಲ್ಗಳಲ್ಲಿ ಉಳಿದಂತೆ ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ಅಥವಾ ಒಡಂಬಡಿಕೆ ಆಗುವ ಮಟ್ಟದವರೆಗೂ ಕೂಡ ಏನಿದೆ ಅವ್ರ ನಡುವೆ ನೀವು ಚರ್ಚೆ ಮಾಡಬಹುದು, ಅವ್ರ ನಡುವೆ ಮಾತುಕತೆ ಮಾಡಿ ಒಂದು ರೀತಿ ಸಂಧಾನ ಮಾಡಬಹುದು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಫಸ್ಟ್ ಸರ್ಕಲ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಡಿ ಮುನಿರಾಜು, ಕೋಲಾರ ಫಸ್ಟ್ ಸರ್ಕಲ್ನ ಅಧ್ಯಕ್ಷರಾದಂಥ CAR ಶ್ರೀನಾಥ್, ಖ್ಯಾತ ಉದ್ಯಮಿಗಳಾದ ಜಯರಾಮ್ ಜಿ ಕಿಮ್ಮನೆ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದಂಥ VS ಅಶೋಕ್, ಫಸ್ಟ್ ಸರ್ಕಲ್ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಶಿವಲಿಂಗಯ್ಯ, ಕಾರ್ಯಾಧ್ಯಕ್ಷರಾದ ಚಂದ್ರಶೇಖರ್, ಕಾರ್ಯದರ್ಶಿಗಳಾದಂಥ ಕಾರಶೋಳಿ ಮಹಾದೇವು, ಉಪಾಧ್ಯಕ್ಷರಾದ ಪುಟ್ಟರಾಜು ಹಾಗೂ ಜಯಪ್ರಕಾಶ್ ಗೌಡ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. 2 ದಿನಗಳು ನಡೆಯುವಂತಹ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಮಳಿಗೆಗಳನ್ನು ಆಯೋಜಿಸಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ 200ಕ್ಕೂ ಹೆಚ್ಚು ಮಳಿಗೆಗಳು ವಿವಿಧ ರೀತಿ ತಾವು ತಯಾರಿಸಿದಂಥ ವಿವಿಧ ಉತ್ಪನ್ನಗಳನ್ನು ಮಾರಾಟಕ್ಕಿಟ್ಟಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಬಿಟ್ಟು 2 ವರ್ಷ ಗುಟ್ಟಿ ಮಾಡಿ ಏನು ಸರಿಯಾಗಲಿಲ್ಲ. ಆಮೇಲೆ ನನ್ನ ವ್ಯಾಪಾರ ಮಾಡ್ತಿದ್ದೋ ಫಾರೆಸ್ಟ್ ಅಲ್ಲಿ ತೆಗ್ದಿರಂತ. ಅದು ಮಲ್ಟಿ ಫ್ಲೋರ್ ಅಂದರೆ ಫ್ಲೋವರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೊಂದು ಫ್ಲೋವರ್ ಇದೆ ಬೇರೆ ಇಲ್ಲಿ ಸೇಲು ಆಗಬೇಕು. ಬನ್ನಿ, ರಿಜಿಸ್ಟ್ರೇಷನ್ ಕೊಡಿಸ್ತೀವಿ. ಎಷ್ಟು ಜನ ಬರ್ತೀವಿ? ಹಂಗೆ ಆ ಕಡೆ ಬನ್ನಿ ಮೇಡಮ್. ಮಿಸ್ಸಸ್ ಕರ್ಕೊಂಡು ಹೋಗಿ ಪಕ್ಕದಲ್ಲಿ ರಾಜಮುಡಿ ಅಂದ್ರೆ ಇದು
ಇಲ್ಲಿ ಕರೆಕ್ಟಾಗಿ ಇಡಿ. ಇದೊಂದು ಇದರಿಂದ ಪ್ರಾಬ್ಲಮ್ ಆಗಿರೋದು. ಇದು ಕರೆಕ್ಟಾಗಿ ಹಾಂ ರೋಟ್ರಿ ಪ್ಯಾಕ್ ಮಾಡಿ ಅಣ್ಣ. ಪಾಂಡುಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಮನ ಕಲುಕುವ ದುರ್ಘಟನೆಯೊಂದು ಸಂಭವಿಸಿದ್ದು ನೀರಿನ ಸಂಪಿಗೆ ಬಿದ್ದು 2.5 ವರ್ಷದ ಗಂಡು ಮಗು ಮೃತಪಟ್ಟಿದೆ. ಗ್ರಾಮದ ಸುಷ್ಮಾ ಹಾಗೂ ಅಂಗಡಿ ಹರೀಶ ದಂಪತಿ ಎರಡನೇ ಪುತ್ರ ವಿನೀಶ್ ಮೃತಪಟ್ಟ ದುರ್ದೈವಿ ಮಗು. ಮಾಹಿತಿ ಪ್ರಕಾರ ಮನೆಯ ಆವರಣದಲ್ಲಿ ಆಟವಾಡುತ್ತಿದ್ದ ವೇಳೆ ಯಾವುದೋ ಕಾರಣಕ್ಕೆ ನೀರಿನ ಸಂಪಿನ ಮುಚ್ಚಳ ತೆರೆದ ಸ್ಥಿತಿಯಲ್ಲಿದ್ದು ಅದನ್ನು ಮರುಮುಚ್ಚುವುದನ್ನು ಮರೆತಿದ್ರು ಎನ್ನಲಾಗಿದೆ. ಇದೇ ವೇಳೆ ಆಟವಾಡುತ್ತಿದ್ದಂಥ ವಿನೀಶ್ ಆಕಸ್ಮಿಕವಾಗಿ ಸಂಪಿನೊಳಗೆ ಬಿದ್ದಿದ್ದಾನೆ. ಸ್ವಲ್ಪ ಸಮಯದ ಬಳಿಕ ಮಗು ಕಾಣಿಸದ ಹಿನ್ನೆಲೆಯಲ್ಲಿ ಕುಟುಂಬದವರು ಹುಡುಕಾಟ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನೀರಿನ ಸಂಪಿನೊಳಗೆ ಮಗು ಬಿದ್ದಿರುವುದು ಕಂಡುಬಂದಿದ್ದು ತಕ್ಷಣವೇ ಮೇಲಕ್ಕೆ ಎತ್ತಿ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ವೈದ್ಯರು ಪರೀಕ್ಷಿಸಿದಾಗ ಮಗು ಈಗಾಗಲೇ ಮೃತಪಟ್ಟಿರುವುದಾಗಿ ತಿಳಿದುಬಂದಿದೆ. ಮಗುವಿನ ಅಕಾಲಿಕ ನಿಧನದಿಂದ ಕುಟುಂಬದವರು ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಘಟನೆ ಮನೆಗಳಲ್ಲಿ ಇರುವ ನೀರಿನ ಸಂಪು, ಬಾವಿ ಹಾಗೂ ಇತರ ಅಪಾಯಕಾರಿ ಸ್ಥಳಗಳಲ್ಲಿ ಸುರಕ್ಷಿತ ಮುಚ್ಚಳ ಅಳವಡಿಸಿ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸುವ ಅಗತ್ಯವನ್ನು ಮತ್ತೊಮ್ಮೆ ನೆನಪಿಸಿದೆ. ಡ್ಯಾಫೋಡಿಲ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಂಡ್ಯ ಹಾಗೂ ಪ್ರತಿಭಾ ವೇದಿಕೆ ಮೈಸೂರು ಇವರ ಆಶ್ರಯದಲ್ಲಿ ಶಾಲೆಯ ಆವರಣದಲ್ಲಿ ಕೃತಿ ಬಿಡುಗಡೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ವಿಎಲ್ಎನ್ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಸುಜಾತ ಕೃಷ್ಣರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಏನು ಇದೆಲ್ಲ ನೋಡಿದ್ದೀರಾ, ಮಕ್ಕಳು ಇಲ್ಲಿ ಇರುವಂಥ ಟೀಚರ್ಸ್ ಮತ್ತು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆಯನ್ನು ನಾವು ಇಲ್ಲಿ ಗುರುತಿಸಿ ಅದಕ್ಕಾಗಿ ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಗೌರವಿಸುವಂತಹ ಈ ಒಂದು ಸಂಪ್ರದಾಯವನ್ನು ಪ್ರತಿಭೆ ವೇದಿಕೆ ಕಳೆದ 3 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ಅದಕ್ಕಾಗಿ ಮೊದಲಿಗೆ ನಾನು ಪ್ರತಿಭೆ ವೇದಿಕೆ ಅಧ್ಯಕ್ಷರಾದಂತಹ ರಾಜರತ್ನಂರವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅವರು ಏನೋ ಅವ್ರ ಮಗ ಮಾಸ್ಟರ್ ಸ್ಕಂದ ನಮ್ಮ ಶಾಲೆಯಲ್ಲಿ ಓದಿ ಈಗ ಅವನು ಒಂದು ವೃತ್ತಿಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ. ತನ್ನ ಹೆತ್ತ ತಂದೆ ತಾಯಿಗೆ ಮತ್ತು ತಾನು ಓದಿದಂತಹ ಶಾಲೆಗೆ ಒಂದು ಕೀರ್ತಿ ತರುವಂತಹ ಒಂದು ಸ್ಥಾನದಲ್ಲಿದ್ದುಕೊಂಡು ಗೌರವವನ್ನು ಸಂಪಾದಿಸಿದ್ದಾನೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಆಗಬೇಕು ಅನ್ನುವಂತಹ ಒಂದು ಅವರು ಅಭಿಲಾಷೆಯಿಂದ ಅವರ ಮಗ ಓದಿದಂತಹ ಶಾಲೆಯಲ್ಲಿ ಒಂದು ಏನು ಕೃತಜ್ಞತಾಪೂರ್ವಕವಾಗಿ ಅಥವಾ ತಮ್ಮ ಮಗನಲ್ಲಿ ಆದಂತಹ ಒಂದು ಪ್ರಗತಿ ಮತ್ತು ಏಳಿಗೆ ಇತರ ವಿದ್ಯಾರ್ಥಿಗಳಲ್ಲಿಯೂ ಸಹ. ಕಾರ್ಯಕ್ರಮವನ್ನು ಮೈಸೂರಿನ ಜೆಕೆ ಟೈರ್ಸ್ ನಿವೃತ್ತ ಡಿಜಿಎಂ ಆದ ರುದ್ರೇಶ್ ಅವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಇಬ್ಬರಿಯವರು ರಚಿಸಿರುವ ಸರ್ವಧರ್ಮ ಸಮನ್ವಯತೆಯ ಶ್ರೀ ರಾಮಕೃಷ್ಣ ಪರಮಹಂಸರ ಕೃತಿಯ ಬಿಡುಗಡೆಯನ್ನು ಮಾತಾ ನರ್ಸಿಂಗ್ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಬಿ ಎಂ ಜಗದೀಶ್ ಅವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ 25-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ HN ಧನ್ಯತ್ರವರಿಗೆ ಶಾಲೆಯ ಶಿಕ್ಷಕಿಯರಾದ ಕುಮಾರಿ ಡಿ ರಾಗಿಣಿರವರನ್ನು ಕೂಡ ಅಭಿನಂದಿಸಲಾಯಿತು.
ವೇದಿಕೆಯಲ್ಲಿ ಮೈಸೂರು ಪ್ರತಿಭಾ ವೇದಿಕೆಯ ಅಧ್ಯಕ್ಷರಾದ ರಾಜರತ್ನಂ, ಶಾಲೆಯ ಆಡಳಿತಾಧಿಕಾರಿ ಕುಮಾರಿ ದೀಪಕೃಷ್ಣ, ಶಾಲೆಯ ಮುಖ್ಯ ಶಿಕ್ಷಕಿಯರಾದಂಥ ನಯನ ಸೇರಿದಂತೆ ಅನೇಕರು ಹಾಜರಿದ್ದರು. ಜಮೀನಿನ ದಾಖಲೆ ಮಾಡಿಕೊಡಲು ರೈತೊಬ್ಬನಿಂದ ರಾಜಸ್ವ ನಿರೀಕ್ಷಕನೊಬ್ಬ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿರುವ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಹಲಗೂರು ವೃತ್ತದ ರಾಜಸ್ವ ನಿರೀಕ್ಷಕ ಮಧುಸೂದನ್ ಲಂಚ ಸ್ವೀಕರಿಸುವ ವೇಳೆ ಲೋಕಬಲೆಗೆ ಸಿಲುಕಿದ ಅಧಿಕಾರಿಯಾಗಿದ್ದು, ತಾಲೂಕಿನ ಡಿಕೆಹಳ್ಳಿ ಗ್ರಾಮದ ನಂಜುಂಡಸ್ವಾಮಿ ಎಂಬುವರು ತಮ್ಮ ತಾಯಿ ಕೆಂಪಮ್ಮ ಅವರ ಹೆಸರಿನಲ್ಲಿದ್ದ 5 ಎಕರೆ ಜಮೀನನ್ನು ತಮಗೆ ಖಾತೆ ಮಾಡಿಕೊಡಲು ಅರ್ಜಿ ಸಲ್ಲಿಸಿದ್ದು, ಇದಕ್ಕೆ ಹಲವು ಬಾರಿ ಆರ್ಐ ಬಳಿ ಅಲೆದಾಡಿದರೂ ಕೂಡ ದಾಖಲೆ ಸರಿಯಿಲ್ಲ, ಸರಿಪಡಿಸಲು ತುಂಬ ಖರ್ಚಾಗುತ್ತೆ, ಕೊಡುವುದಾದರೆ ಮಾಡಿಸಿಕೊಡುವುದಾಗಿ ರೈತನ ಬಳಿ ಲಂಚದ ಬೇಡಿಕೆ ಇಟ್ಟಿದ್ದ ಎನ್ನಲಾಗಿದೆ. ಎಷ್ಟು ಕೊಡಬೇಕೆಂದು ರೈತ ಕೇಳಲಾಗಿ ಎಸಿ ನ್ಯಾಯಾಲಯದಲ್ಲಿ ದಾವೆ ಹಾಕಿ ಸರಿಪಡಿಸಬೇಕಾಗಿದೆ. ಅದನ್ನೆಲ್ಲ ನಾನು ಎಸಿ ಬಳಿ ಮಾತನಾಡಿ ಮಾಡಿಸಿಕೊಡ್ತೇನೆ. ಎಕರೆಗೆ 3 ಲಕ್ಷ ರೂಪಾಯಿ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದು, ಕನಿಷ್ಠ 2 ಲಕ್ಷ ರೂಪಾಯಿ ಕೊಡುವುದಾದರೆ ಮಾಡಿಸಿಕೊಡುವುದಾಗಿ ಮಧುಸೂದನ್ ತಿಳಿಸಿದ ಎಂದು ಆರೋಪಿಸಲಾಗಿದೆ. ಒಲ್ಲದ ಮನುಷ್ಯನಿಂದ ಒಪ್ಪಿದ ರೈತ ನಂಜುಂಡಸ್ವಾಮಿ ಭ್ರಷ್ಟ ಅಧಿಕಾರಿಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿ ಲೋಕಾಯುಕ್ತ ಪೊಲೀಸರಿಗೆ ವಿವರ ನೀಡಿದರು. ಅದರಂತೆ ಸಂಜೆ 6 ಗಂಟೆ ಸಮಯದಲ್ಲಿ ತಾಲೂಕು ಕಚೇರಿಯಲ್ಲಿ ಮಧುಸೂದನ್ಗೆ ಲಂಚದ ಮುಂಗಡ 10,000 ಹಣ ಕೊಡುವ ವೇಳೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಅಧಿಕಾರಿಯನ್ನು ವಶಕ್ಕೆ ಪಡೆದಿದ್ದಾರೆ. ಎಸ್ಪಿ ಸುರೇಶ್ ಬಾಬು ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಸುನೀಲ್ ಕುಮಾರ್, ಇನ್ಸ್ಪೆಕ್ಟರ್ ರವಿಕುಮಾರ್, ಲೇಪಾಕ್ಷಮೂರ್ತಿ, ಭಟ್ರಾಯಗೌಡ ಸೇರಿದಂತೆ ಅನೇಕರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮಂಡ್ಯ ತಾಲೂಕಿನ ಬೇವಿನಹಳ್ಳಿ ಸರ್ಕಾರಿ ಶಾಲೆಗೆ ಗ್ರಾಮಸ್ಥರು ಕಾಯಕಲ್ಪ ಮಾಡಲು ಮುಂದಾಗಿದ್ದಾರೆ. ಗ್ರಾಮಾಭಿವೃದ್ಧಿ ಸಮಿತಿ ರಚಿಸಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ಮಹೇಶ್ ನೇತೃತ್ವದಲ್ಲಿ 65 ಲಕ್ಷ ವೆಚ್ಚದಲ್ಲಿ 6 ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಮಿತಿ ಅಧ್ಯಕ್ಷರಾದಂಥ ಮಹೇಶ್, ಸರ್ಕಾರಿ ಶಾಲೆಯ ಅಭಿವೃದ್ಧಿ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮ ರೂಪಿಸಲಾಗಿದೆ ಅಂತ ಹೇಳಿದರು. ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲು ಪೋಷಕರ ಮನವೊಲಿಸಲಾಗುತ್ತಿದೆ, ಮಕ್ಕಳಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಅಂತ ಅವರು ತಿಳಿಸಿದರು. ಏನಾಯಿತು, ನಮ್ಮ ಸರ್ಕಾರಿ ಬೇವನಹಳ್ಳಿ ಶಾಲೆ ಸ್ಟ್ರೆಂತ್ ಕಡಿಮೆ ಆಯಿತು. ಆವಾಗ ನಮ್ಮ STMC ಅಧ್ಯಕ್ಷರು ಕಮಿಟಿಯವರೆಲ್ಲ ಬಂದು ನಮ್ಮ ಗ್ರಾಮಸ್ಥರು ಕೇಳ್ಕೊಂಡ್ರು, ನಮಗೆ ಸರ್ಕಾರಿ ಶಾಲೆ ಸ್ಟ್ರೆಂತ್ ಕಮ್ಮಿ ಆಯ್ತಾ ಇದೆ, ಶಾಲೆ ಮುಚ್ಚುವಂತಕ್ಕೆ ಬರುತ್ತೆ, ಏನಾದರೂ ಒಂದು ಬದಲಾವಣೆ ಮಾಡಬೇಕಲ್ಲ ಅಂತಂದಾಗ ನಾವು ಗ್ರಾಮದ ಮುಖಂಡರೆಲ್ಲ ಸೇರ್ಕೊಂಡು ಒಂದು ಸಮಿತಿ ಓಪನ್ ಮಾಡ್ಕೊಂಡ್ವಿ. ಬೇವನಹಳ್ಳಿ ಗ್ರಾಮೀಣಾಭಿವೃದ್ಧಿ ಸಮಿತಿ ಅಂತ ಓಪನ್ ಮಾಡ್ಕೊಂಡು ಅದನ್ನು ರಿಜಿಸ್ಟರ್ಡ್ ಮಾಡ್ಕೊಂಡು ಹಳೆ ವಿದ್ಯಾರ್ಥಿಗಳ ಸಂಘದ ಒಂದು ಮೀಟಿಂಗ್ ಕರ್ಕೊಂಡು ನಾವೆಲ್ಲರೂ ಕೂಡ ಈ ಶಾಲೆ ಓದಿರೋಂಥ ಹಳೆ ವಿದ್ಯಾರ್ಥಿಗಳೇ. ಅದರಿಂದ ನಾವು ಓದಿರೋ ಶಾಲೆ, ಆ ಶಾಲೆಯಲ್ಲಿ ನಾವು 4 ಅಕ್ಷರ ಕಲ್ತಿದ್ವಿ, ಅದು ಶಾಲೆಗೆ ಋಣ ತೀರಿಸೋದು ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಅಂತ ನಾವೆಲ್ಲ ಅರಿತು ಈಗ ನಮ್ಮ 65 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕೆಳಗಡೆ ಒಂದು 3 ರೂಮು, ಮೇಲ್ಗಡೆ ಒಂದು 3, ಒಟ್ಟು 6 ಕೊಠಡಿಗಳನ್ನು ಕಟ್ಟಿಸಿ ಈ ಪ್ರೈವೇಟ್ ಶಾಲೆಗಿಂತ ನಮ್ಮ ಸರ್ಕಾರಿ ಶಾಲೆ ಏನು ಕಡಿಮೆ ಇಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು ಈಗ ನಾವು ಹಳೆ ವಿದ್ಯಾರ್ಥಿಗಳೇ ಅವರೇ ಡೊನೇಟ್ ಕೊಟ್ಟು ಒಂದು 10 ಮೂಟೆ ಸಿಮೆಂಟ್ ಇರ್ಬೋದು, ಜಲ್ಲಿ ಇರ್ಬೋದು, ಅದು ಸಂಬಂಧಪಟ್ಟ ಕಬ್ಬಣ ಇರ್ಬೋದು, ಹಳೆ ವಿದ್ಯಾರ್ಥಿಗಳೇ ಸೇರಿ ಹಣ ಕ್ರೋಢೀಕರಿಸ್ಕೊಂಡು ಮಾಡ್ತಾಯಿದ್ವಿ. ಜೊತೆಗೆ ಶಾಸಕರನ್ನು ಕೂಡ ಗಮನ ಸೆಳೆದಿದ್ದೀವಿ, ನಮಗೆ ಅನುದಾನ ಕೊಡಿಸ್ಕೊಡಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಮತ್ತು ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರನ್ನೂ ಕೇಳ್ಕೊಂಡಿದ್ದೀವಿ, ಅವರು ಕೂಡ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರೆಲ್ಲರೂ ನಮಗೆ ಸಹಕಾರಿಯಾಗಿದ್ದರೆ ಖಂಡಿತ ಬೇವನಹಳ್ಳಿಲಿ ಒಂದು ಮಾದರಿ ಶಾಲೆ ಖಂಡಿತ ಆಗುತ್ತೆ ಅಂತ ನಾವೆಲ್ಲರೂ ಭಾವಿಸಿದ್ದೀವಿ ಸರ್. ಎಷ್ಟು ವೆಚ್ಚ? ಒಂದು ಅಂದಾಜು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಕೊಠಡಿ ಇದ್ರು? 6 ಕೊಠಡಿ ಮಾಡ್ತಾ ಇದ್ದೀವಿ ಸರ್. ಹೆಂಗಿದೆ ಸರ್ ರೆಸ್ಪಾನ್ಸ್ ಇವಾಗ? ತುಂಬ ಚೆನ್ನಾಗಿದೆ. ಹಳೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಕೂಡ ತುಂಬ ಕೋಆಪರೇಟಿವ್ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ. ಸಹಕಾರ ಇಲಾಖೆ ನಿವೃತ್ತ ಅಧಿಕಾರಿ ಕೃಷ್ಣ ಶೆಟ್ಟಿ ಕಟ್ಟಡ ನಿರ್ಮಾಣಕ್ಕೆ 10,000 ರೂಪಾಯಿ ಧನ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಸೋಮಶೇಖರೇಗೌಡ, ವನಲಿಂಗೇಗೌಡ, ನಾಗರಾಜು, ಮನು, ಶಿವಕುಮಾರ್ ಹಾಗೂ ರಮ್ಯಾ ಮಾದೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಆಡ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಿದ್ದ ಸಂಜೀವಿನಿ ವಾರದ ಸಂತೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. 78ಕ್ಕೂ ಹೆಚ್ಚು ಮಳಿಗೆಯಲ್ಲಿ ನಡೆದ ಸಂತೆ ಭರ್ಜರಿ ವ್ಯಾಪಾರ ಕಂಡಿತು. ಇಡೀ ದಿನ ನಡೆದ ಸಂತೆ ಕೃಷಿಯೇತರ ಚಟುವಟಿಕೆಯ ತಾಲೂಕು ವ್ಯವಸ್ಥಾಪಕಿ ಸೌಮ್ಯ ಅವರು ವಿಶೇಷ ಆಸಕ್ತಿ ವಹಿಸಿ 1 ವಾರದಿಂದಲೇ ಪೂರ್ವ ನಿಯೋಜಿತ ರೂಪುರೇಷೆಗಳೊಂದಿಗೆ ಸಿದ್ಧತೆ ನಡೆಸಿದರು. ಮಳಿಗೆ ಹಂಚಿಕೆ, ವ್ಯಾಪಾರ, ಪ್ರಚಾರ, ಗ್ರಾಹಕರ ಸೆಳೆಯುವ ತಂತ್ರದೊಂದಿಗೆ ಸಂತೆಯನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಶ್ರಮಿಸಿದರು. ಸಿರಿಧಾನ್ಯ, ಖಾದ್ಯ, ಮಸಾಲೆ ಪುಡಿ, ಉಪ್ಪಿನಕಾಯಿ, ಕೈಮಗ್ಗ, ವಸ್ತ್ರ, ಟೆರಾಕೋಟಾ ಆಭರಣ, ಸಾವಯವ ತರಕಾರಿ, ಗೃಹೋಪಯೋಗಿ ವಸ್ತುಗಳು ಮಾರಾಟವಾದವು. ಎತ್ತಂಬಾಡಿ ಸ್ವಸಹಾಯ ಸಂಘದ ಸಾವಯವ ರಾಗಿ, ಉರಿ ಹಿಟ್ಟಿನ ಜೊತೆಗೆ ಕರಿಬೇವು, ನುಗ್ಗೆಸೊಪ್ಪು, ಬೇವಿನ ಸೊಪ್ಪಿನ ಪುಡಿಗಳು ಮಕ್ಕಳು, ಹಿರಿಯರ ಗಮನ ಸೆಳೆದವು. ಆರೋಗ್ಯಕರ ಆಹಾರಕ್ಕೆ ಹೆಚ್ಚಿನ ಬೇಡಿಕೆಯಿಂದ ಕೆಲ ಸಮಯದಲ್ಲಿ ಖಾಲಿಯಾದವು. ಸುಜಲೂರು ಚಾಮುಂಡೇಶ್ವರಿ ಸ್ವಸಹಾಯ ಸಂಘದ ಬಜ್ಜಿ ಬೋಂಡಕ್ಕೆ ಒಳ್ಳೆ ಡಿಮ್ಯಾಂಡ್ ವ್ಯಕ್ತವಾಗಿತ್ತು.
ಒಂದು ಕುಟುಂಬ ಅಭಿವೃದ್ಧಿಯಾಗಬೇಕಾದರೆ ಮಹಿಳೆಯರ ಪಾತ್ರ ಅಪಾರ ಅಂತ ಇಒ ಶ್ರೀನಿವಾಸ್ ವ್ಯಕ್ತಪಡಿಸಿದರು. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈಗ ನಾನು ಒಂದು ಉದಾಹರಣೆ ಹೇಳಿದೆ, ಸನ್ಪ್ಯೂರು. ನಾವೆಲ್ಲ ಕೂಡ ಸುಮಾರು 20-25 ವರ್ಷಗಳ ಕಾಲ ಸನ್ಪ್ಯೂರು, ಸನ್ಫ್ಲವರು, ರಿಫೈಂಡ್ ಎಣ್ಣೆಗೆ ಎಲ್ಲರೂ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅದನ್ನು ಹೋಗ್ಲಾಡಿಸಿ ನಮ್ಮ ಹಳ್ಳಿಗಳಲ್ಲೇ ಯಾಕೆ ಕಡಲೆಕಾಯಿ ಗಾಣದ ಹಿಂದೆ ಏನು ಒಂದು ವೃತ್ತಿ, ಒಂದು ಸಂಪ್ರದಾಯ ಮರೆಮಾಚಿ ಹೋಗ್ತಾ ಇದೆ, ಗಾಣದಂಗೆ ಹೋಗ್ತಾ ಇದೆ. ಹಿಂದೆ ನಮ್ಮ ತಾತ ಮುತ್ತಾತಂದ್ರ ಕಾಲದಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಆಹಾರಕ್ಕೆ ಮಾಡ್ತಿದ್ರಿಂದ, ಆಹಾರ ಉತ್ಪನ್ನಗಳನ್ನ ಅದರಿಂದ ತಯಾರು ಮಾಡ್ತಿದ್ದ ಅವರು ಸುಮಾರು 100-125, 130 ವರ್ಷಗಳ ಕಾಲ ಬದುಕ್ತಾಯಿದ್ರು. ನಮಗೆ ಇವತ್ತು 50-60 ವರ್ಷ ಆಯ್ತಿದ್ದಂಗೆ ಶುಗರು, ಬಿ ಪಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಕಾರಣ ನಾವೆಲ್ಲರೂ ಕೂಡ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇರುವಂಥದ್ದು. ಈಗ ನಮ್ಮಲ್ಲಿ ಎಲ್ಲ ಕಲೆ ಇದೆ, ಸ್ಕಿಲ್ ಇದೆ, ಎಲ್ಲ ಇದ್ದರೂ ಕೂಡ ನಾವ್ಯಾಕೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ಅಳವಡಿಸ್ಕೋಬಾರ್ದು ಅಂತೇಳಿ. ಕಾರ್ಯಕ್ರಮದಲ್ಲಿ ಆಡ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಲಿಂಗರಾಜು, ಸುನಂದಮ್ಮ, ಸವಿತಾ, ಲಕ್ಷ್ಮಿ, ಮಹಾದೇವಸ್ವಾಮಿ ಹಾಗೂ ಕೃಷ್ಣ, ಶೋಭಾ, ಮಧುಶ್ರೀ, ಗಿರಿಜಾ, ಪ್ರೇಮ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮದ್ದೂರು ನಗರದ ವಾರ್ಡ್ ನಂಬರ್ 20 ಮತ್ತು 19ರ ವಾರ್ಡ್ ಪ್ರವೇಶಿಸುವ ರಸ್ತೆಗೆ ಕಾವೇರಿ ನೀರಾವರಿ ಇಲಾಖೆಯಿಂದ ಡಾಂಬರೀಕರಣ ಮಾಡುತ್ತಿದ್ದು, ಸ್ಥಳೀಯರು ಡಾಂಬರೀಕರಣ ಮಾಡುತ್ತಿರುವ ರೀತಿ ಸರಿಯಿಲ್ಲ. ಅವೈಜ್ಞಾನಿಕವಾಗಿ ಡಾಂಬರೀಕರಣ ಮಾಡುತ್ತಿದ್ದರೆ ಇದರಿಂದಾಗಿ ಮಳೆ ಬಂದರೆ ಡಾರ್ಕ್ ಎದ್ದು ಬರುತ್ತದೆ ಅಂತ ಆರೋಪ ವ್ಯಕ್ತವಾಗಿದೆ. ಕೆಲಸ ಮಾಡೋದಾದರೆ ವೈಜ್ಞಾನಿಕವಾಗಿ ಯಾರಿಗೂ ತೊಂದರೆಯಾಗದ ರೀತಿ ಕೆಲಸ ಮಾಡಿ, ಬೇಕಾಬಿಟ್ಟು ಕೆಲಸ ಮಾಡಿ ಅಂತ ಹಿಂದೂ ಪರಿಷತ್ ಮುಖಂಡ ವೀರಭದ್ರಸ್ವಾಮಿ, ಜನಾರ್ದನ್ ಸೇರಿದಂತೆ ಹಲವು ಮುಖಂಡರು ಕಾಮಗಾರಿಯನ್ನು ತಡೆದು ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 19 ಮತ್ತು 21ನೇ ವಾರ್ಡಿನ ಎರಡು ರಸ್ತೆ ಸೇರಿದಂತೆ, ಎರಡು ವಾರ್ಡಿಗೆ ಸೇರಿದಂತೆ ಈ ರಸ್ತೆ ನಮಗೆ ಮೇಲ್ಗಡೆ ಈಗ ಹಳೆ ಇರೋ ಟಾರ್ ಮೇಲೆ ಟಾರ್ ಹಾಕೊಂಡು ಹೋಗ್ತಾ ಇದ್ದಾರೆ. ಈ ಟಾರ್ ಹಾಕೊಂಡು ಹೋದ್ಮೇಲೆ ನಾಳೆ ನಾಳಿದ್ದು ಮಳೆ ಹೋದ್ರೆ ಮತ್ತೆ ಇದು ಎತ್ಕೊಳ್ಳುತ್ತೆ. ಸೊ ಈ ಥರ ಅವೈಜ್ಞಾನಿಕವಾದಂಥ ಡಾಂಬರೀಕರಣ ನಮಗೆ ಬೇಕಾಗಿಲ್ಲ. ಕಳಪೆ ಕಾಮಗಾರಿ ಮತ್ತೆ ಇದೇನು ನೀವು ರಸ್ತೆ ಮಾಡಲೇಬೇಕು ಅನ್ನೋದಿದ್ರೆ ಮತ್ತೆ ಸೋಲಿಂಗ್ ಅಗದು ಮತ್ತೆ ಸೋಲಿಂಗ್ ಮಾಡಿ ಮತ್ತೆ ವೈಜ್ಞಾನಿಕವಾಗಿ ಚೆನ್ನಾಗಿ ಗುಣಮಟ್ಟದ ರಸ್ತೆ ಮಾಡಬೇಕು ಅಂತ ನಮ್ಮ ಆಗ್ರಹ ಅಷ್ಟೇ. ಅದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದೀವಿ, ತೆರವುಗೊಳಿಸಿ ಅಂತ ಹೇಳ್ತಾ ಇದೀವಿ. ನಾವು ಇದನ್ನ ಹಾಕಕ್ಕೆ ಮುಂಚೆನೂ ನಿಲ್ಲಿಸಿ ಅಂತ ಹೇಳಿದ್ವಿ. ನಾವು ಮನೆ ಅಷ್ಟೊಂದು ಗಾಡಿ ನಿಲ್ಲಿಸೋದಕ್ಕೆ ಈ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕ ಪ್ರಕಟಣೆ ಮಾಡಿ, ಯಾರು ಕಾಂಟ್ರಾಕ್ಟ್ ಮಾಡ್ತಾರೆ ನಂಬರ್ ಮಾಡಿ, ಅದನ್ನ ಫೋನ್ ನಂಬರ್ ಹಾಕಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿ, ಇಂಜಿನಿಯರ್ ನಂಬರ್ ಹಾಕಿ ಕೆಲಸ ಮಾಡಿ. ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ ನಮ್ಗೆ ಯಾವ್ದು ಮುಖ್ಯ ಆಗಿಲ್ಲ, ಸುಮ್ಮನೆ ನಾವು ಯಾವುದೋ ಮಿಕ್ಕಿತ್ತು ತಂದು ಹಾಕ್ತಾ ಇದೀವಿ ಅಂತ ಹೇಳ್ತಾರೆ. ಮಿಕ್ಕಿದಿರೋ ತಂದು ಹಾಕುವಂತ ಅವಸ್ಥೆ ನಮ್ಮ ಬೀದಿಗಿಲ್ಲ. ಕ್ಲೀನಾಗಿ ವೈಜ್ಞಾನಿಕವಾಗಿ ಒಳ್ಳೆ ರಸ್ತೆ, ಗುಣಮಟ್ಟದ ರಸ್ತೆ ಕೊಡ್ಲಿ, ಅಷ್ಟೇ ನಮ್ಮ ಆಗ್ರಹ. ಸ್ಥಳಕ್ಕೆ ಬಂದ ಕಾವೇರಿ ನೀರಾವರಿ ನಿಗಮದ ಎಇ ನಾಗರಾಜು, ಇನ್ಸ್ಪೆಕ್ಟರ್ ನವೀನ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರ ಮನವೊಲಿಸಿ ಕಾಮಗಾರಿಯನ್ನು ಮುಂದುವರಿಸಿದ್ದಾರೆ. ಬೂದನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಮಹಿಳೆಯರ ವಿಶೇಷ ಗ್ರಾಮ ಸಭೆ ನಡೆಯಿತು. ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಸಿಡಿಪಿಒ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಅಖಿಲ ಭಾರತ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಬಿಟಿ ವಿಶ್ವನಾಥ್ ಮಾತನಾಡಿ, ಮಹಿಳೆಯರ ಕುರಿತ ಪ್ರಚಲಿತ ಕಾನೂನುಗಳ ಅರಿವು ಹೊಂದಲು ಕರೆ ನೀಡಿದರು. ಮಹಿಳೆಯರು, ಅಸಕ್ತರು, ಸೈನಿಕರಿಗೆ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಉಚಿತ ಕಾನೂನು ನೆರವು ಪಡೆದುಕೊಳ್ಳಲು ಮಾಹಿತಿ ನೀಡಿದರು. ಮಹಿಳೆಯರು ಮೌಢ್ಯಗಳಿಗೆ ಬಲಿಯಾಗದೆ ಸಮಾಜದಲ್ಲಿ ಅರಿವು ಮೂಡಿಸಿಕೊಂಡು ಮುನ್ನಡೆಯುವಂತೆ ಅವರು ಕಿವಿ ಮಾತಾಡಿದರು. ಎಷ್ಟಾದರೂ ಇರಲಿ, ನೀವು ಮಹಿಳೆ ಅನ್ನೋ ಕಾರಣಕ್ಕೆ ಉಚಿತವಾದ ಕಾನೂನು ನೆರವು ಸಿಗುತ್ತೆ. ನಿಮಗಾಗುವ ತೊಂದರೆಯನ್ನು ಕುರಿತು ಸಣ್ಣ ಒಂದು ಅರ್ಜಿ ಬರೆದು ಕೊಟ್ಟರೆ ಸಾಕು, ಅವರು ನಿಮ್ಮ ಪರವಾಗಿ ವಕೀಲರನ್ನು ಅಪಾಯಿಂಟ್ ಮಾಡುತ್ತೆ. ಆ ವಕೀಲರಿಗೆ ಕಾನೂನು ಸೇವಾ ಪ್ರಾಧಿಕಾರವೇ ಸಂಬಳ ಕೊಟ್ಕೊಳ್ಳುತ್ತೆ. ಹಾಗಾಗಿ ಮಹಿಳೆಯರು, ದಲಿತರು, ಆಮೇಲೆ ವಯಸ್ಸಾದವರು, ಆರ್ಥಿಕವಾಗಿ ತುಂಬಾ ಹಿಂದುಳಿದವರು, ಸೈನಿಕರು, ಇವರೆಲ್ಲರೂ ಕೂಡ ಉಚಿತ ಕಾನೂನು ನೆರವನ್ನು ಪಡೆದುಕೊಳ್ಳೋದಕ್ಕೆ ಅರ್ಹರು. ಅಲ್ಲಿ ಅರ್ಜಿನ ಹಾಕೊಳ್ಬಹುದು. ಮಂಡ್ಯದಲ್ಲಿ ಕೋರ್ಟ್ ಪ್ರಿಮಿಸಸ್ ಅಲ್ಲೇನೆ, ಕೋರ್ಟ್ನ ಕ್ಯಾಂಪಸ್ ಅಲ್ಲೇನೆ ಇದೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ. ನಿಮಗೇನಾದರೂ ಕಾನೂನಿನ ನೆರವಿನ ಅಗತ್ಯ ಬಿದ್ದರೆ ನೀವಲ್ಲಿ ಅರ್ಜಿ ಕೊಡಿ. ಆರ್ಥಿಕ ಸಂಪನ್ಮೂಲ ವ್ಯಕ್ತಿ ಅರುಣಕುಮಾರಿ ಮಾತನಾಡಿ, ಸ್ತ್ರೀಶಕ್ತಿ ಸಂಘಗಳಿಗೆ ಬ್ಯಾಂಕ್ಗಳಿಂದ ದೊರೆಯುವ ಜಾಮೀನು ರಹಿತ ಸಾಲಗಳನ್ನು ಪಡೆದು ಅಭಿವೃದ್ಧಿ ಹೊಂದಲು ಮಾಹಿತಿ ನೀಡಿದರು. ಕಂದಾಯ ಪಾವತಿ ಮಾಡೋದು ಕಂಪಲ್ಸರಿ. ಆದ್ರೆ ನಮ್ಮ ಬೂದೂರು ಏನ್ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿದ್ದಾವೆ, ಕಂದಾಯ ಪಾವತಿ ತೀರಾ ಕಮ್ಮಿ ಇದೆ. ಆದಷ್ಟು ಎಲ್ಲಾರು ನಿಮ್ಮ ಭೂಮಿಗೆ ನೀವು ಕಂದಾಯ ಪಾವತಿ ಮಾಡಬೇಕಾಗುತ್ತೆ. ಎರಡನೇದು ಪಿಂಚಣಿ ಸೌಲಭ್ಯಗಳು. ಯಾರ್ಯಾರು 60 ವರ್ಷ ಮೇಲ್ಪಟ್ಟವರಾಗಿರ್ಬೋದು ಅಥವಾ ವಿಧವಾ ವೇತನ ಪಡಿಬೇಕಂತ ಇದ್ದವರು ಹಾಗೂ ಅಂಗವಿಕಲತೆ ಹೊಂದಿರುವಂತವರು ಎಲ್ಲಾರು. ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ BS ಅನುಪಮ ಮಾತನಾಡಿ, ವಿವಿಧ ಇಲಾಖೆ ವತಿಯಿಂದ ಸಿಗುವ ಸೌಲಭ್ಯಗಳಿಗೆ ಮಾಹಿತಿಯನ್ನು ನೀಡಿದರು. ವೇದಿಕೆಯಲ್ಲಿ PDO ಸ್ವಾಮಿ, ರೈತ ಸಂಘದ ಪುಟ್ಟಸ್ವಾಮಿ, ಮೇಘ,
ಬರೋಡಾ ಬ್ಯಾಂಕ್ ವ್ಯವಸ್ಥಾಪಕ ವರುಣ್ ಹಾಗೂ ಮಂಜುನಾಥ್ ಸೇರಿದಂತೆ ಹಲವರಿದ್ದರು. ಇದೇ ವೇಳೆ ವಿವಿಧ ಕ್ರೀಡಾ ಕ್ಷೇತ್ರದಲ್ಲಿ ವಿಜೇತರಾದ ಮಹಿಳೆಯರಿಗೆ ಸನ್ಮಾನ ಮತ್ತು ಬಹುಮಾನವನ್ನು ವಿತರಿಸಲಾಯಿತು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,